ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। ನಾವು ಓದ್ತಾ ಇರೋದು ಪುಸ್ತಕ ರಾಜವಿದ್ಯಾ 2ನೇ ಅಧ್ಯಾಯ. ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ. 2ನೇ ಅಧ್ಯಾಯ, ಸಂಸಾರದಿಂದ ಆಚೆಯ ಜ್ಞಾನ. ಕೃಷ್ಣ ಪ್ರಜ್ಞೆಯ ಈ ಪ್ರಕ್ರಿಯೆಯು ಸುಸುಖಂ, ತುಂಬಾ ಸಂತೋಷಕರವಾದದ್ದು ಮತ್ತು ಆಚರಿಸಲು ಸುಲಭವಾದದ್ದು ಎಂದು ಕೃಷ್ಣನು ನಿರ್ದಿಷ್ಟವಾಗಿ ಹೇಳುತ್ತಾನೆ. ನಾವು ವಾದ್ಯಗಳೊಂದಿಗೆ ಮಧುರವಾಗಿ ಹಾಡುತ್ತೇವೆ, ಯಾರೋ ಅದನ್ನು ಕೇಳುತ್ತಾರೆ, ಆಮೇಲೆ ಅವರೂ ಕೂಡಿಕೊಳ್ಳುತ್ತಾರೆ. ಶ್ರವಣಂ ಕೀರ್ತನಂ. ಅಂದರೆ ಗಾಯನವು ಭಗವಂತನಿಗೆ ಪಟ್ಟುದಾಗಿರಬೇಕು. ಅವನ ಮಹಿಮೆಗಳನ್ನು ಕೊಂಡಾಡುತ್ತಿರಬೇಕು. ಭಗವದ್ಗೀತೆಯನ್ನು ಆಲಿಸುವುದು ಕೂಡ ಭಕ್ತಿ ಸೇವೆಯ ಭಾಗವೇ. ಆಲಿಸುವುದರ ಜೊತೆಗೆ ಅದನ್ನು ತನ್ನ ಬದುಕಿನಲ್ಲಿ ಅನ್ವಯಿಸಿಕೊಳ್ಳಲು ವ್ಯಕ್ತಿಯು ಉತ್ಸುಕನಾಗಿರಬೇಕು. ಕೃಷ್ಣ ಪ್ರಜ್ಞೆಯು ವಿಜ್ಞಾನ, ಅದನ್ನು ಕುರುಡಾಗಿ ಒಪ್ಪಿಕೊಳ್ಳಬಾರದು. ಭಕ್ತಿ ಸೇವೆಯ 9 ಪ್ರಕ್ರಿಯೆಗಳನ್ನು ಹೇಳಲಾಗಿದೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮ ನಿವೇದನ. ಇವೆಲ್ಲವೂ ಆಚರಿಸಲು ಸುಲಭವಾದವು, ಸಂತೋಷವಾಗಿ ಮಾಡಬಹುದಾದವು. ಭಗವದ್ಗೀತೆ ಮತ್ತು ಹರೇ ಕೃಷ್ಣ ಮಂತ್ರ ಹಿಂದೂ ಧರ್ಮಕ್ಕೆ ಸೇರಿದವು. ಆದ್ದರಿಂದ ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದಾದರೆ ಅವನು ಕ್ರಿಶ್ಚಿಯನ್ ಚರ್ಚಿಗೆ ಹೋಗಿ ಅಲ್ಲಿ ಹಾಡಲಿ. ಈ ಕೆಲಸಕ್ಕೂ ಆ ಕೆಲಸಕ್ಕೂ ವ್ಯತ್ಯಾಸವಿಲ್ಲ. ಯಾವುದೇ ಕ್ರಿಯೆಯನ್ನು ಅನುಸರಿಸಿದರೂ ಅವನು ಭಗವದ್ ಪ್ರಜ್ಞನಾಗಬೇಕು ಎನ್ನುವುದಷ್ಟೇ ಮುಖ್ಯ. ಭಗವಂತನು ಮುಸಲ್ಮಾನನೂ ಅಲ್ಲ, ಹಿಂದುವೂ ಅಲ್ಲ, ಕ್ರಿಶ್ಚಿಯನ್ನನೂ ಅಲ್ಲ, ಅವನು ಭಗವಂತ. ನಮ್ಮನ್ನು ಇತರರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮುಂತಾಗಿ ಪರಿಗಣಿಸಬೇಕಾಗಿಯೂ ಇಲ್ಲ. ಇವೆಲ್ಲ ದೇಹದ ಉಪಾಧಿಗಳು. ನಾವೆಲ್ಲರೂ ಪರಿಶುದ್ಧವಾದ ಆತ್ಮ, ಪರಮ ಪ್ರಭುವಿನ ವಿಭಿನ್ನಾಂಶಗಳು. ಭಗವಂತನು ಪವಿತ್ರಂ, ಪರಿಶುದ್ಧನು, ಮತ್ತು ನಾವು ಪರಿಶುದ್ಧರು. ಆದರೆ ಹೇಗೋ ಏನೋ ಈ ಲೌಕಿಕ ಸಾಗರದೊಳಕ್ಕೆ ಬಿದ್ದು ಬಿಟ್ಟಿದ್ದೇವೆ. ಅಲೆಗಳು ಎಸೆದ ಹಾಗೆಲ್ಲ ನಾವು ಕಷ್ಟವನ್ನು ಅನುಭವಿಸುತ್ತಿದ್ದೇವೆ. ವಾಸ್ತವವಾಗಿ ಲೌಕಿಕ ದುಃಖಗಳ ಅಲೆಗಳಿಂದ ನಮಗೇನೂ ಸಂಬಂಧವಿಲ್ಲ. ನಾವು ಸುಮ್ಮನೆ ಇಷ್ಟು ಪ್ರಾರ್ಥಿಸಬೇಕು ಅಷ್ಟೇ, ಕೃಷ್ಣ ನನ್ನನ್ನು ಮೇಲೆತ್ತಿಕೋ. ನಾವು ಕೃಷ್ಣನನ್ನು ಮರೆತೊಡನೆಯೇ ಅಲ್ಲಿ ಮಾಯೆಯ ಸಾಗರವಿದೆ. ಕೃಷ್ಣ ಸೂರ್ಯ ಸಮ, ಮಾಯಾಹಯ ಅಂಧಕಾರ. ಎಲ್ಲಿ ಕೃಷ್ಣ ಇರುವುದಿಲ್ಲವೋ ಅಲ್ಲಿ ಮಾಯಾ ಇರ್ತದೆ. ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಮಾಯಾ ಇರುವುದಿಲ್ಲ. ಹೇಗೆ ಎಲ್ಲಿ ಸೂರ್ಯ ಇರ್ತಾನೋ ಅಲ್ಲಿ ಅಂಧಕಾರ ಇರುವುದಿಲ್ಲ. ಹಗಲಿನ ಸಮಯದಲ್ಲಿ ನಾವು ನೋಡ್ತೀವಿ, ಸೂರ್ಯನ ಬೆಳಕು ಎಲ್ಲ ಕಡೆ ಹರಡಿರ್ತದೆ. ಹಾಗಾಗಿ ಬೆಳಕು ಕತ್ತಲು ಅನ್ನೋದು, ಅಂಧಕಾರ ಅನ್ನೋದು ಇರುವುದಿಲ್ಲ. ಅದೇ ರಾತ್ರಿ ಸಮಯದಲ್ಲಿ
ಸೂರ್ಯ ಕಾಣಿಸ್ಕೋತಾ ಇಲ್ಲ. ಹಾಗಾಗಿ ಎಲ್ಲ ಕಡೆ ಅಂಧಕಾರವಿದೆ. ಹಾಗಂತ ಈಗ ನಮಗೆ ಈಗ ಎಲ್ಲ ಕಡೆ ಅಂಧಕಾರ ಇದೆ ಅಂದ ಮಾತ್ರಕ್ಕೆ ಸೂರ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸೂರ್ಯ ಇದ್ದಾನೆ, ಅವನು ಬೇರೆ ಜಾಗದಲ್ಲಿ ಬೇರೆ ದೇಶದಲ್ಲಿ ಬೆಳಕನ್ನು ಕೊಡ್ತಾ ಇದ್ದಾನೆ. ನಮ್ಮ ಕಣ್ಮುಂದೆಯಿಂದ ಸೂರ್ಯ ಹೋಗಿದ್ದಾನೆ ಅಷ್ಟೇ, ಆದ್ರೆ ಸೂರ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಕೃಷ್ಣ ಮತ್ತು ಮಾಯಾ, ಇಲ್ಲಿ ನಾವು ಸುತ್ತಮುತ್ತ ಮಾಯೆಯ ಪ್ರಪಂಚವೇ ನೋಡ್ತೀವಿ, ಹಾಗಂತ ಕೃಷ್ಣ ಇಲ್ಲ ಅಂತ ಅಲ್ಲ. ಕೃಷ್ಣ ಎಲ್ಲಿ ಕೃಷ್ಣ ಇಲ್ಲವೋ ಅಲ್ಲಿ ಮಾಯೆ ಇರ್ತದೆ. ನೀವು ಕೃಷ್ಣನನ್ನ ನಿಮ್ಮ ಜೀವನದಲ್ಲಿ ಕರ್ಕೊಂಡು ಬಂದ್ರೆ, ಕೃಷ್ಣ ಪ್ರಜ್ಞೆಯನ್ನ ನೀವು ಒಪ್ಪಿಕೊಂಡ್ರೆ, ಭಗವದ್ಗೀತೆಯ ನಿಯಮಗಳನ್ನ ಒಪ್ಪಿಕೊಂಡ್ರೆ, ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕೃಷ್ಣ ಪ್ರಜ್ಞಾವಂತರಾಗ್ಲಿಕ್ಕೆ ಪ್ರಯತ್ನ ಪಟ್ರೆ ಮಾಯೆಯು ನಮ್ಮಿಂದ ದೂರ ಹೋಗುತ್ತೆ. ಯಾಕೆಂದರೆ ಮಾಯೆಗೆ ಅದರದೇ ಆದಂತಹ ಅಸ್ತಿತ್ವ ಇಲ್ಲ. ಹೇಗೆ ಯಾರಾದ್ರೂ ಕೇಳಿದ್ರೆ ಬೆಳಕಿನ ಡೆಫಿನೇಷನ್ ಏನು ಅಂದ್ರೆ, ಆ ಬೆಳಕು ಸೂರ್ಯನಿಂದ ಬರ್ತದೆ. ಈಗ ಅಂಧಕಾರದ ಡೆಫಿನೇಷನ್ ಏನು ಅಂದ್ರೆ, ವ್ಯಾಖ್ಯಾನ ಏನು ಅಂದ್ರೆ, ಅದಕ್ಕೆ ಅಸ್ತಿತ್ವನೇ ಇಲ್ಲ. ಅಂಧಕಾರಕ್ಕೆ ನಿಜವಾದ ಅರ್ಥದಲ್ಲಿ ಹೇಳುವುದಾದ್ರೆ ಅಸ್ತಿತ್ವ ಇಲ್ಲ. ಯಾವಾಗ ಸೂರ್ಯ ಇರುವುದಿಲ್ವೋ ಅದಕ್ಕೆ ಅಂಧಕಾರ ಅಂತ ಹೇಳ್ತೀವಿ. ಅಂಧಕಾರದ್ದೇ ಒಂದು ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅದೇ ರೀತಿ ಮಾಯೆದು ಕೂಡ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಎಲ್ಲಿ ಕೃಷ್ಣ ಇಲ್ಲವೋ ಅದೇ ಮಾಯೆ. ಒಡನೆಯೇ ಅದು ನಮ್ಮನ್ನು ಹಿಡಿದು ಬಿಡುತ್ತದೆ. ನಾವು ಕೃಷ್ಣನನ್ನು ಮರೆತೊಡನೆಯೇ ಅಲ್ಲಿ ಮಾಯೆಯ ಸಾಗರವಿದೆ. ಈ ಸಾಗರದಿಂದ ತಪ್ಪಿಸಿಕೊಂಡು ಹೋಗಬೇಕಾದರೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದು ಅತ್ಯಂತ ಮುಖ್ಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವುದು ಒಂದು ಶಬ್ದ. ಅದು ಕೃಷ್ಣನಿಂದ ಬೇರೆಯಲ್ಲ. ಕೃಷ್ಣ ಎಂಬ ಶಬ್ದವು ಮೂಲ ಕೃಷ್ಣನು ಒಂದೇ. ಇದೇ ವ್ಯತ್ಯಾಸ ಒಬ್ಬ ಸಾಧಾರಣ ಮನುಷ್ಯನ ಹೆಸರು ಮತ್ತೆ ಭಗವಂತನ ಹೆಸರು. ಈಗ ಕೃಷ್ಣ ಅಂದರೆ ಕೃಷ್ಣನ ನಾಮ ಮತ್ತು ಆ ಕೃಷ್ಣನ ವ್ಯಕ್ತಿತ್ವ, ಆ ಪರಮ ಸತ್ಯದ ವ್ಯಕ್ತಿತ್ವ, ಇದರಲ್ಲಿ ಭಿನ್ನತೆ ಇಲ್ಲ. ಎರಡೂ ಕೂಡ ಒಂದೇ. ನಾನು ಕೃಷ್ಣ ಅಂದರೆ ಅಲ್ಲಿ ಸಾಕ್ಷಾತ್ ಕೃಷ್ಣ ಮತ್ತೆ ಅವನ ಎಲ್ಲಾ ಶಕ್ತಿಗಳ ಜೊತೆ ಕೃಷ್ಣ ಅಲ್ಲಿ ಉಪಸ್ಥಿತನಿದ್ದಾನೆ. ನಾನು ಕೃಷ್ಣ ಅಂತ ಹೇಳಲಿಲ್ಲ ಅಂದ್ರೆ ಅಲ್ಲಿ ಕೃಷ್ಣ ಇಲ್ಲ, ಅಲ್ಲಿ ಮಾಯೆ ಇದೆ. ಸೊ ಹಾಗಾಗಿ ನಾವು ಸದಾ ಮಾಯೆಯಿಂದ ದೂರ ಇರಬೇಕು, ಸದಾ ಕೃಷ್ಣನ ಜೊತೆ ಆನಂದದಲ್ಲಿ ಇರಬೇಕಂದ್ರೆ ನಾವು ಸದಾ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ತಿರ್ಬೇಕು. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳುದು. ನನ್ನ ಭಕ್ತರು ಏನು ಮಾಡ್ತಾರಂದ್ರೆ, ಅವರ ಕೆಲಸ ಏನಂದ್ರೆ ಸತತಂ ಕೀರ್ತಯಂತೋ ಮಾಂ, ಯಾವಾಗ್ಲೂ ಕೂಡ ನನ್ನ ನಾಮ ಕೀರ್ತನ ಮಾಡುವುದು. ನಾವು ಹರೇ ಕೃಷ್ಣ ಮಂತ್ರವನ್ನು ಕೀರ್ತಿಸುತ್ತಾ ಕುಣಿಯುತ್ತಿರುವಾಗ ಕೃಷ್ಣನೂ ನಮ್ಮೊಂದಿಗೆ ನರ್ತಿಸುತ್ತಿರುತ್ತಾನೆ. ಸರಿ, ಆದರೆ ನನಗೆ ಅವನು ಕಾಣುತ್ತಿಲ್ಲವಲ್ಲ ಎಂದು ಕೇಳಬಹುದು. ಆದರೆ ನೋಡುವುದರ ಮೇಲೆ ಏಕೆ ಅಷ್ಟು ಮಹತ್ವ ನೀಡಬೇಕು? ಕೇಳುವುದು ಏಕೆ ಬೇಡ? ನೋಡುವುದು, ರುಚಿ ನೋಡುವುದು, ಮೂಸುವುದು, ಸ್ಪರ್ಶಿಸುವುದು ಮತ್ತು ಆಲಿಸುವುದು ಇವೆಲ್ಲ ಅನುಭವ ಮತ್ತು ಜ್ಞಾನದ ಉಪಕರಣಗಳು. ಅಂದರೆ ಇವೆಲ್ಲದರಿಂದ ನಮ್ಮ ಕಿವಿಯಿಂದ, ಕಣ್ಣಿಂದ, ಮೂಗಿಂದ, ಸ್ಪರ್ಶದಿಂದ ನಾವು ಜ್ಞಾನವನ್ನ ಪಡೆಯುತ್ತೇವೆ. ಹೀಗಿರುವಾಗ ನೋಡುವುದರ ಮೇಲೆಯೇ ಏಕೆ ಅಷ್ಟೊಂದು ಒತ್ತಡ? ಅಂದರೆ ನಾವು ನಮ್ಮ ಬೇರೆ ಬೇರೆ ಇಂದ್ರಿಯಗಳಿಂದ ಜ್ಞಾನವನ್ನ ಪಡ್ಕೋಬಹುದು. ಹಾಗಿರುವಾಗ ಬರೇ ನಾನು ಕಣ್ಣಿಂದ ನೋಡಿದರೆ ಮಾತ್ರ ನಂಬುತ್ತೀನಿ ಅಂದ್ರೆ ಕಣ್ಣಿಂದ ಪಡೆಯುವಂತ ಜ್ಞಾನವನ್ನ ಮಾತ್ರ ಯಾಕೆ ನಂಬಬೇಕು?
ಕಿವಿಯಿಂದ ಪಡೆಯುವಂತ ಜ್ಞಾನವನ್ನ ಯಾಕೆ ನಂಬಬಾರದು? ಒಬ್ಬ ಭಕ್ತನಿಗೆ ಕೃಷ್ಣನನ್ನು ನೋಡುವುದು ಬೇಕಾಗಿಲ್ಲ. ಒಬ್ಬ ಭಕ್ತನಿಗೆ ಕೃಷ್ಣನನ್ನ ನೋಡುವುದು ಬೇಕಾಗಿಲ್ಲ. ಕೃಷ್ಣನ ಬಗ್ಗೆ ಕೇಳುವುದರಿಂದಲೇ ಅವನಿಗೆ ತೃಪ್ತಿ. ಕ್ರಮೇಣ ನೋಡುವುದೂ ಇರಬಹುದು, ಆದರೆ ಆಲಿಸುವುದನ್ನು ಕಡಿಮೆ ಮಹತ್ವದ್ದೆಂದು ಎಂದಿಗೂ ಪರಿಗಣಿಸಲಾಗದು. ನಾವು ಕೇಳಬಹುದಾದ ಆದರೆ ನೋಡಲು ಸಾಧ್ಯವಿಲ್ಲದ ವಸ್ತುಗಳಿವೆ. ಗಾಳಿಯು ಸೀಟಿಯಂತೆ ಶಬ್ದ ಮಾಡುತ್ತಾ ನಮ್ಮ ಕಿವಿಗಳ ಬಳಿಯೇ ಬರಬಹುದು. ನಾವು ಅದನ್ನು ಆಲಿಸುತ್ತೇವೆ, ಆದರೆ ಗಾಳಿಯನ್ನು ನೋಡುವ ಸಾಧ್ಯತೆ ಇಲ್ಲ. ಶ್ರವಣವು ಎಷ್ಟು ಮಾತ್ರಕ್ಕೂ ಗೌಣವಲ್ಲದ ಅನುಭವವಾದ್ದರಿಂದ ಅಥವಾ ನೋಡುವಷ್ಟೇ ಮಹತ್ವದ ವಿಷಯವಾದ್ದರಿಂದ ನಾವು ಕೃಷ್ಣನನ್ನು ಅರಿತು ಶಬ್ದದ ಮೂಲಕ ಅವನ ಇರುವಿಕೆಯನ್ನು ಮನಗಾಣಬಹುದು. ಶ್ರೀಕೃಷ್ಣನೇ ಹೇಳಿದ್ದಾನೆ, ನಾನು ನನ್ನ ಲೋಕದಲ್ಲಿಲ್ಲ ಅಥವಾ ಧ್ಯಾನ ನಿರತನಾದ ಯೋಗಿಯ ಹೃದಯದಲ್ಲಿಲ್ಲ. ಎಲ್ಲಿ ಪರಿಶುದ್ಧರಾದ ಭಕ್ತರು ಹಾಡುತ್ತಿರುತ್ತಾರೋ ಅಲ್ಲಿ ನಾನಿರುತ್ತೇನೆ. ನಾವು ಸಾಧನೆಯಲ್ಲಿ ಮುಂದುವರಿದಂತೆ ಕೃಷ್ಣನ ಉಪಸ್ಥಿತಿಯನ್ನು ಅನುಭವಕ್ಕೆ ತಂದುಕೊಳ್ಳಬಹುದು. ಒಂದು ಸಲ ನಾರದ ಮುನಿಯವರು ವೈಕುಂಠಕ್ಕೆ ಹೋಗಿ ನಾರಾಯಣನನ್ನ ಕೃಷ್ಣನನ್ನ ತುಂಬಾ ಕೊಂಡಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ನೀನು ಎಲ್ಲ ಕಡೆಯೂ ಇದೆಯಾ, ಯೋಗಿಗಳ ಹೃದಯದಲ್ಲಿ ಇದೆಯಾ, ಎಲ್ಲಾ ಲೋಕದಲ್ಲಿಯೂ ಇದೆಯಾ ನೀನು. ಅವಾಗ ನಾರಾಯಣ ಹೇಳ್ತಾನೆ, ನಾನು ವೈಕುಂಠದಲ್ಲೂ ಇಲ್ಲ, ನಾನು ಧ್ಯಾನ ನಿರತನಾದ ಯೋಗಿಗಳ ಹೃದಯದಲ್ಲೂ ಇಲ್ಲ. ನಾಹಂ ತಿಷ್ಠಾಮಿ ವೈಕುಂಠೇ, ನಾ ಅಹಂ ನಾನು ಇಲ್ಲ, ತಿಷ್ಠಾಮಿ ವೈಕುಂಠೆ ವೈಕುಂಠದಲ್ಲೂ ನಾನು ಇಲ್ಲ. ಈಗ ನಾರಾಯಣ ವೈಕುಂಠದಲ್ಲಿ ಇಲ್ಲ ಅಂದ್ರೆ ಮತ್ತೆ ಎಲ್ಲಿದ್ದಾನೆ? ಮುಂದೆ ಹೇಳ್ತಾರೆ, ಯೋಗಿನಾಂ ಹೃದಯೇಶುವ ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯ, ಯೋಗಿಗಳ ಹೃದಯದಲ್ಲೂ ಕೂಡ ನಾನಿಲ್ಲ. ಯಾಕಂದ್ರೆ ಯೋಗಿಗಳು ಯಾವಾಗ್ಲೂ ಸದಾ ಆ ಪರಮಾತ್ಮನ ನಾರಾಯಣ ರೂಪದ ಮೇಲೆ ಧ್ಯಾನ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ಅಲ್ಲಾದ್ರೂ ಇರ್ತಾನೆ ಅಂತ ನಾರಾಯಣ ಸ್ವತಃ ಹೇಳ್ತಾನೆ, ನಾನು ಅಲ್ಲಿಯೂ ಇಲ್ಲ ಅಂತ. ನಾನು ವೈಕುಂಠದಲ್ಲೂ ಇಲ್ಲ, ನಾನು ಯೋಗಿಗಳ ಹೃದಯದಲ್ಲೂ ಇಲ್ಲ, ಆದ್ರೆ ಎಲ್ಲಿದ್ದೀನಿ? ತತ್ರ ತಿಷ್ಠಾಮಿ ನಾರದ, ಓ ನಾರದ, ನಾನು ಅಲ್ಲಿ ವಾಸಿಸುತ್ತೇನೆ. ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯಂತಿ ಮದ್ಭಕ್ತ, ನಾನು ಅಲ್ಲಿ ವಾಸಿಸುತ್ತೇನೆ ಎಲ್ಲಿ ನನ್ನ ಭಕ್ತರು, ನನ್ನ ಶುದ್ಧ ಭಕ್ತರು ಶುದ್ಧ ಮನಸ್ಸಿನಿಂದ ನನ್ನ ಹೆಸರುಗಳನ್ನು ಹಾಡುತ್ತಿರುತ್ತಾರೆ. ನಾನು ನನ್ನ ಲೋಕದಲ್ಲಿಲ್ಲ ಅಥವಾ ಧ್ಯಾನ ನಿರತನಾದ ಯೋಗಿಯ ಹೃದಯದಲ್ಲೂ ಇಲ್ಲ. ಎಲ್ಲಿ ಪರಿಶುದ್ಧರಾದ ಭಕ್ತರು ಹಾಡುತ್ತಿರುತ್ತಾರೋ ಅಲ್ಲಿ ನಾನಿರುತ್ತೇನೆ. ನಾವು ಸಾಧನೆಯಲ್ಲಿ ಮುಂದುವರಿದಂತೆ ಕೃಷ್ಣನ ಉಪಸ್ಥಿತಿಯನ್ನು ಅನುಭವಕ್ಕೆ ತಂದುಕೊಳ್ಳಬಹುದು. ಇದು ತುಂಬಾ ಮಹತ್ವದ ಅಂಶ. ನಾವು ಕೃಷ್ಣನ ಉಪಸ್ಥಿತಿಯನ್ನ ಅನುಭವ ಮಾಡಬಹುದು, ಸಾಧ್ಯ ಇದೆ, ಇದೇ ಜೀವನದಲ್ಲಿ ಸಾಧ್ಯ ಇದೆ. ನಾವು ದೇಹ ಬಿಟ್ಟ ಮೇಲೆ ವೈಕುಂಠಕ್ಕೆ ಹೋಗಿ ವೈಕುಂಠದಿಂದ ವಿಮಾನ ಬಂದು ಅದರಲ್ಲಿ ಹತ್ತಿ ಹೋಗಿ ನಂತರ ಅಲ್ಲಿ ವೈಕುಂಠದಲ್ಲಿ ನಾನು ಕೃಷ್ಣನನ್ನ ನೋಡ್ತೀನಿ, ಇಲ್ಲ. ಇದೇ ಜೀವನದಲ್ಲಿ ಇದೇ ದೇಹದಲ್ಲಿ ಇದ್ದುಕೊಂಡು ನಾನು ಕೃಷ್ಣನ ಉಪಸ್ಥಿತಿಯನ್ನ ಅನುಭವಿಸಬಹುದು. ಆದ್ರೆ ಅದಕ್ಕೆ ತಪಸ್ಸೆ ಬೇಕು, ಸಾಧನೆ ಬೇಕು. ಹೊರಗಿನ ಜಗತ್ತಲ್ಲಿ ಹೇಳ್ತಾರಲ್ವಾ, ನೋ ಪೇನ್ ನೋ ಗೇನ್. ಅಂದ್ರೆ ಕಷ್ಟ ಪಡ್ಲಿಲ್ಲ ಅಂದ್ರೆ ನಿನಗೆ ಏನು ಸಿಗುವುದಿಲ್ಲ ಅಂತ ಅದರ ಅರ್ಥ. ನೋ ಪೇನ್ ನೋ ಗೇನ್. ನಿನ್ಗೇನಾದ್ರೂ ಸಿಗಬೇಕಂದ್ರೆ ನೀನು ಕಷ್ಟ ಪಡ್ಲೇಬೇಕು. ಅದೇ ರೀತಿ ಒಂದು ಸಾಧಾರಣ ವಸ್ತು, ಸಾಧಾರಣ ಸಂಪತ್ತು, ಮನೆ, ಆಸ್ತಿ ಇವೆಲ್ಲಾ ಪಡಿಬೇಕಂದ್ರೆ ಇದು ಭೌತಿಕ. ಒಂದು ದಿನ ಇದೆ, ಒಂದು ದಿನ ಇಲ್ಲ. ಒಂದು ಸಲ ಆ ಆಸ್ತಿ ಸಂಪತ್ತು ನನ್ನನ್ನ ಬಿಟ್ಟು ಹೋಗ್ತದೆ, ಅಥವಾ ಇನ್ನೊಂದು ಸಲ ಆಸ್ತಿ ಸಂಪತ್ತು ಇಲ್ಲೇ ಇರ್ತದೆ, ನಾನು ಅದನ್ನ ಬಿಟ್ಟು ಆದರೆ
ಇದೇ ಜನ್ಮದಲ್ಲಿ ಭಗವಂತನನ್ನ ನಾವು ನೋಡ್ಬೇಕಂದ್ರೆ ಎಷ್ಟು ತಪಸ್ಸೆ ಮಾಡಬೇಕು ಎಂದು ಅರ್ಥ ಮಾಡ್ಕೊಳ್ಳಿ. ಸಾಧಾರಣ ವಸ್ತುಗಳನ್ನ ಪಡ್ಕೋಬೇಕಂದ್ರೇನೆ ಎಷ್ಟು ಕಷ್ಟ ಪಡ್ಬೇಕು ಒಬ್ಬ ಮನುಷ್ಯ. ಅದೇ ರೀತಿ ಒಂದು ಕಾರ್ ಪರ್ಚೇಸ್ ಮಾಡ್ಬೇಕು, ಒಂದು ಮನೆ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಒಬ್ಬ ಮನುಷ್ಯ, ಎಷ್ಟು ದುಡಿಬೇಕು, ಹೌದಲ್ವಾ? ಅದರಲ್ಲೇ ನಾನು ಸಾಕ್ಷಾತ್ ಭಗವಂತ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಸರ್ವೇಶ್ವರ, ವೈಕುಂಠಾಧಿಪತಿ ಅಂಥವನನ್ನ ನಾನು ನೋಡ್ಬೇಕಂದ್ರೆ ಹಾಗೆ ಓ ಕೃಷ್ಣ ಬಾರಪ್ಪ ನಾನು ನಿಂಗೆ ನೋಡ್ಬೇಕು ಅಂದ್ರೆ ಬರ್ತಾನ? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರಭುಪಾದ ಹೇಳ್ತಾರೆ, ನಾವು ಸಾಧನೆಯಲ್ಲಿ ಮುಂದುವರಿದಂತೆ ಅವನ ಅಸ್ತಿತ್ವವನ್ನ ಕಂಡುಕೊಳ್ಳಬಹುದು. ಸಾಧನೆ ಮಾಡಬೇಕು. ಏನು ಸಾಧನೆ? ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಸಾಧನೆ ಅತಿ ಸರಳ. ಪ್ರತಿದಿನ 16 ಸುತ್ತು ಕನಿಷ್ಠ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸುಖೇ ದುಃಖೇ ಭೂಲೋ ನಾಕೋ ಸದಾ ಹರಿ ಬೋಲೆ ಡಾಕೋ. ನಿಮ್ಮ ಜೀವನದಲ್ಲಿ ಸುಖ ಇರ್ಲಿ ದುಃಖ ಇರ್ಲಿ, ಭಗವಂತನ ನಾಮಸ್ಮರಣೆಯನ್ನ, ನಾಮ ಜಪವನ್ನ ನಿಲ್ಲಿಸಬೇಡಿ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆಗ್ತದೆ, ತುಂಬಾ ಕಷ್ಟಗಳು ಬರ್ತವೆ, ಭಗವಂತನ ನಾಮಸ್ಮರಣೆ ಮಾಡುವುದು ತುಂಬಾ ಕಷ್ಟ ಆಗ್ಬಿಡ್ತದೆ. ಈ ಕಷ್ಟ ಬರೇ ಹೊರಗಡೆಯಿಂದ ಅಲ್ಲ, ನಮ್ಮ ಮೊದಲ ಶತ್ರು ನಮ್ಮ ಒಳಗಡೆ ಇದ್ದಾನೆ, ನಮ್ಮ ಮನಸ್ಸು. ಆ ಮನಸ್ಸೇ ಅಡ್ಡಿ ಬರ್ತದೆ ಎಷ್ಟೋ ಸಲ ನಾಮ ಜಪ. ಅದು ಇಲ್ಲ ಅಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಅವರೂ ಕೂಡ ಬಿಡುವುದಿಲ್ಲ. ಯಾಕಂದ್ರೆ ಯಾರಾದ್ರೂ ಒಬ್ಬ ಮಾಯೆಯ ಒಂದು ಜೈಲಿನಿಂದ ಪಾರಾಗಬೇಕಂದ್ರೆ ಸಾಧಾರಣವಾಗಿ ಅವನಿಗೆ ಬಿಡಲ್ಲ. ಅವನಿಗೆ ಎಲ್ಲರೂ ಕೂಡ ಕೆಳಗೆ ಎಳಿತಾರೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಮಾಯೆಯೇ ಅವರಿಗೆ ಆನಂದ. ಇವನೊಬ್ಬ ಮಾಯೆ ಬಿಟ್ಟು ಆಚೆ ಹೋಗ್ತಾ ಇದ್ದಾನಲ್ಲಪ್ಪ, ಇವನಿಗೆ ಯಾಕೆ ಕಳಿಸ್ಬೇಕು ಅಂತ ಎಲ್ಲರೂ ಕೂಡ ಸೇರಿ ಅವನನ್ನ. ಹಾಗಾಗಿ ನಾಮ ಸ್ಮರಣೆ ಮಾಡುವುದು ಕೂಡ ಒಂದು ತಪಸ್ಸೆ. ಅದೇ ರೀತಿ ಇದು ಸರಳ ಕೂಡ. ಸರಳ ಯಾವಾಗ ಆಗ್ತದೆ, ಸುಲಭ ಯಾವಾಗ ಆಗ್ತದೆ? ಯಾವಾಗ ನಾವು ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತೀವೋ, ಯಾವಾಗ ನಮ್ಮ ಜೀವನದ ಗುರಿ ಏನು ಅಂತ ನಾವು ಸ್ಪಷ್ಟವಾಗಿ ಮನದಟ್ಟು ಮಾಡ್ಕೋತೀವೋ, ಆವಾಗ ಈ ಒಂದು ಭಗವಂತನ ನಾಮಸ್ಮರಣೆ ಮಾಡೋದು ಅತಿ ಸುಲಭವಾಗ್ತದೆ. ಶ್ರೀಲ ಪ್ರಭುಪಾದರ ಕೃಷ್ಣನ ಕೃಪೆಯಿಂದ ಇದು ಸುಖಂ ಕರ್ತುಮವ್ಯಯಂ, ಬಾ ಸುಖದಿಂದ ಆನಂದದಿಂದ ಮಾಡುವಂತಹ ಚಟುವಟಿಕೆ ಆಗ್ತದೆ. ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡಬೇಕು, ಕನಿಷ್ಠ 16 ಸುತ್ತು. ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು. ಮಾಂಸಾಹಾರ ಮಾಡಬಾರದು, ಜೂಜಾಟ ಮಾಡಬಾರದು, ಅನೈತಿಕ ಸಂಬಂಧಗಳು ಇರಬಾರದು, ಆಮೇಲೆ ಮದ್ಯಪಾನ ಮಾಡಬಾರದು. ಈ 4 ಚಟುವಟಿಕೆ ಅಂದ್ರೆ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್ ಮನುಷ್ಯರಾದವರು ಮಾಡಬಾರದು ಅನ್ನುವಂತಹ ಚಟುವಟಿಕೆಗಳು 4 ನಿಯಂತ್ರಕ ತತ್ವಗಳು. ನೋ ಮೀಟ್ ಈಟಿಂಗ್, ನೋ ಗ್ಯಾಂಬ್ಲಿಂಗ್, ನೋ ಇಂಟಾಕ್ಸಿಕೇಶನ್, ನೋ ಇಲಿಸಿಟ್ ಸೆಕ್ಸ್. ಈ 4 ಫಾಲೋ ಮಾಡೋದು, ಮತ್ತೆ 16 ಸುತ್ತು ಜಪ ಮಾಡೋದು, ಮತ್ತೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗೆಲ್ಲ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಸೇವೆ ಮಾಡೋದು, ಭಗವಂತನ ದರ್ಶನ ಪಡೆಯುವುದು, ಭಗವಂತನ ಉತ್ಸವಗಳಲ್ಲಿ ಭಾಗವಹಿಸುವುದು. ಈ ರೀತಿ ಸುಖಂ ಕರ್ತುಮವ್ಯಯಂ ಇಂತಹ ಸುಖಕರ ಆನಂದಕರ ಚಟುವಟಿಕೆಗಳಲ್ಲಿ ತೊಡಗಿದಾಗ ನಾವು ನಮ್ಮ ಆತ್ಮ ಶುದ್ಧಿಯ ಸ್ಥಾನವನ್ನ ಏರಿದಾಗ ಕೃಷ್ಣನ ಉಪಸ್ಥಿತಿಯನ್ನ ನಾವು ಅನುಭವಿಸಬಹುದು. ನಾವು ಕೃಷ್ಣನಿಂದ ಸುಮ್ಮನೆ ತೆಗೆದುಕೊಳ್ಳುತ್ತಲೇ ಇದ್ದು ಅವನಿಗೆ ಏನನ್ನೂ ಅರ್ಪಿಸದೇ ಇರಬಾರದು. ಹೌದಲ್ವಾ? ಎಷ್ಟೋ ಸಲ ಬರೇ ನಾವು ಭಗವಂತನಿಂದ ತಗೊಳ್ಳೋದನ್ನೇ ನೋಡ್ತೀವಿ, ಭಗವಂತನಿಗೆ ನಾನು ಕೂಡ ಕೊಡಬೇಕು ಅನ್ನೋದು ನಮ್ಮಲ್ಲಿ ಇಲ್ಲ. ಎಷ್ಟೋ ಸಲ ಈ ಒಂದು
ಉಪದೇಶವನ್ನ ನಮ್ಮ ಆಚಾರ್ಯರು ಹೀಗೆ ಶಿಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಏನು, ಕೃಷ್ಣನಿಂದ ನಾವು ಸುಮ್ಮನೆ ತೆಗೆದುಕೊಳ್ಳುತ್ತಲೇ ಇರಬಾರ್ದು, ಅವನಿಗೂ ಕೂಡ ಏನಾದರೂ ಅರ್ಪಿಸಬೇಕು. ಎಷ್ಟೋ ಸಲ ಜನ ಹೇಳ್ತಾರೆ, ಸ್ವಲ್ಪ ಅವರ ಕ್ರಿಕೆಟ್ ಮೈಂಡ್ ಅನ್ನ ಬಳಸ್ತಾರೆ. ಅಂದ್ರೆ ತುಂಬಾ ಭೌತಿಕ ಬುದ್ಧಿಯನ್ನ ಬಳಸಿ ಇದನ್ನ ಅವ್ರು ಹೀಗೆ ಹೇಳ್ತಾರೆ, ಅಯ್ಯೋ ನನ್ನ ಹತ್ರ ಏನೇನಿದೆಯೋ ಅದೆಲ್ಲಾ ಕೃಷ್ಣನದ್ದೇ, ಮತ್ತೆ ನಾನು ಯಾಕೆ ಕೊಡ್ಬೇಕು ಕೃಷ್ಣ ದೇವಸ್ಥಾನಕ್ಕೆ ದಾನವನ್ನ? ಈ ರೀತಿ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನನ್ನ ಹತ್ರ ಏನಿದೆಯೋ ಅದು ಕೃಷ್ಣಂದೇ ಅಲ್ವಾ, ಮತ್ತೆ ನಾನು ಸೆಪರೇಟ್ ಆಗಿ ಯಾಕೆ ಕೊಡ್ಬೇಕು ಅವನಿಗೆ ಅಂತ. ಇದು ದೊಡ್ಡ ಮಾಯೆ. ಈ ರೀತಿ ಆ ವ್ಯಕ್ತಿ ಅನ್ಕೋತಾನೆ, ನಾನು ಈ ಭಕ್ತ ನನ್ನ ಕಡೆಯಿಂದ ಡೊನೇಷನ್ ತಗೊಂಡು ಹೋಗ್ತೀನಿ ಅಂತ ಬಂದಿದ್ದ, ನಾನು ಇವನಿಗೆ ಚೆನ್ನಾಗಿ ಕಲ್ಸ್ಕೊಟ್ಟೆ ಅಂತ. ಆದ್ರೆ ಆ ದಾನ ಕೊಡದೆ ಇರುವಂತಹ ವ್ಯಕ್ತಿ ದೊಡ್ಡ ಮೋಸಕ್ಕೆ ಒಳಗಾದ. ಆ ದುಡ್ಡನ್ನ ಭಗವಂತನ ಸೇವೆಗೆ ಕೊಟ್ಟಿಲ್ಲ ಅಂದ್ರೆ ಅದನ್ನೇ ಬಳಸ್ಕೊಂಡು ಎಂತೆಂತಹ ಪಾಪದ ಚಟುವಟಿಕೆಗಳನ್ನ ಮಾಡ್ತಾನೆ, ಮತ್ತೆ ನರಕಕ್ಕೆ ಹೋಗ್ಲಿಕ್ಕೆ ತಯಾರಾಗ್ತಾನೆ. ಪ್ರತಿಯೊಬ್ಬನೂ ಭಗವಂತನಿಂದ ಏನನ್ನಾದರೂ ಪಡೆಯುತ್ತಲೇ ಇರುತ್ತಾನೆ. ಆದ್ದರಿಂದ ಏಕೆ ಏನನ್ನಾದರೂ ಕೊಡಬಾರದು? ಕೃಷ್ಣನಿಂದ ಇಷ್ಟೊಂದು ಬೆಳಕು, ಗಾಳಿ, ಆಹಾರ, ನೀರು ಇವೆಲ್ಲವನ್ನೂ ನಾವು ಪಡೆಯುತ್ತೇವೆ. ಕೃಷ್ಣನು ಒದಗಿಸದೆ ಹೋದರೆ ಯಾರೊಬ್ಬರೂ ಬದುಕಿರಲಾರರು. ಹೀಗೆ ಏನನ್ನೂ ಪ್ರತಿಯಾಗಿ ಅರ್ಪಿಸದೆ ಸುಮ್ಮನೆ ತೆಗೆದುಕೊಳ್ಳುತ್ತಲೇ ಇರುವುದು ಸರಿಯೇ? ಅದು ಪ್ರೇಮವೇ? ಪ್ರೇಮದಲ್ಲಿ ಪಡೆಯುವುದು ಕೊಡುವುದು ಎರಡೂ ಇವೆ. ಒಬ್ಬನಿಂದ ನಾವು ಪಡೆದು ಅದಕ್ಕೆ ಪ್ರತಿಯಾಗಿ ಏನನ್ನೂ ಕೊಡದೆ ಹೋದರೆ ಅದು ಪ್ರೇಮವಲ್ಲ, ಶೋಷಣೆ. ಕೃಷ್ಣನಿಗೆ ಸಮರ್ಪಿಸದೆ ನಾವು ಏನನ್ನೂ ತಿನ್ನಬಾರದು. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದ್ರೆ ಕೃಷ್ಣ ಹೇಳ್ತಾನೆ, ನಿಮ್ಗೆ ದೊಡ್ಡ ದೊಡ್ಡ ರಾಜಭೋಗವನ್ನ ನನಗೆ ಅರ್ಪಿಸ್ಲಿಕ್ಕೆ ಆಗದೆ ಇದ್ರೂ ಪರವಾಗಿಲ್ಲ. ಪತ್ರಂ ಅಂದ್ರೆ ಒಂದು ತುಳಸಿ ಪತ್ರ, ತುಳಸಿ ದಳ ಎಲ್ಲಾದ್ರೂ ಸಿಗ್ತದೆ, ಹೌದಲ್ವಾ? ಪುಷ್ಪಂ ಒಂದು ಹೂವು, ಫಲಂ ಒಂದು ಹಣ್ಣು, ತೋಯಂ ಸ್ವಲ್ಪ ನೀರು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ಇವುಗಳನ್ನ ಭಕ್ತಿಯಿಂದ ನನಗೆ ಅರ್ಪಿಸು. ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ. ಈ ತರ ಭಕ್ತಿಯಿಂದ ನನಗೆ ಇದನ್ನ ಅರ್ಪಣೆ ಮಾಡಿದಾಗ ನಾನು ಅದನ್ನ ಸ್ವೀಕರಿಸುತ್ತೇನೆ. ಅಶ್ನಾಮಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ನಾನು ಸ್ವೀಕರಿಸುತ್ತೇನೆ ಅಥವಾ ನಾನು ತಿನ್ನುತ್ತೇನೆ ಅಂತ ಅರ್ಥ. ಲಿಟರಲಿ ತಿನ್ನುತ್ತೇನೆ ಅಂತ ಅರ್ಥ. ಕೃಷ್ಣ ಸ್ವತಃ ಹೇಳ್ತಾ ಇದ್ದಾನೆ, ಈ 4 ವಸ್ತುಗಳನ್ನ ಅಥವಾ ಈ 4 ಕೆಟಗರಿಯ ವಸ್ತುಗಳನ್ನ, ಲೀವ್ಸ್, ಫ್ಲವರ್ಸ್, ಫ್ರೂಟ್ಸ್ ಮತ್ತೆ ಲಿಕ್ವಿಡ್ಸ್, ಈ 4 ಕೆಟಗರಿಯ ವಸ್ತುಗಳನ್ನ ಅವನಿಗೆ ಅರ್ಪಣೆ ಮಾಡಿದ್ರೆ ಅವನು ಸ್ವೀಕರಿಸ್ತಾನೆ. ಮುಂದೆ ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಯದ್ ಕರೋಷಿ, ನೀನ್ ಏನೇನ್ ಮಾಡ್ತೀಯ, ಯದ್ ಅಶ್ನಾಸಿ, ನೀನ್ ಏನೇನ್ ತಿಂತೀಯ, ಯದ್ ಜುಹೋಸಿ, ಯಾವ ಯಾವ ಯಜ್ಞಗಳನ್ನ ಮಾಡ್ತೀಯ, ದದಾಸಿ, ಏನೇನ್ ದಾನ ಮಾಡ್ತೀಯ, ಯತ್ ತಪಸ್ಯಸಿ, ಏನೇನ್ ತಪಸ್ಸೆ ಮಾಡ್ತೀಯ, ಓ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಇವೆಲ್ಲವನ್ನೂ ಕೂಡ ನನಗೆ ಅರ್ಪಣೆ ಮಾಡು, ನನ್ನ ಸೇವೆ ಅಂತ ಮಾಡು. ಎಲ್ಲಾ ಚಟುವಟಿಕೆಗಳು, ತಿನ್ನುವಂತಹ ಎಲ್ಲಾ ಪದಾರ್ಥಗಳು, ಮಾಡುವಂತಹ ಎಲ್ಲಾ ಯಜ್ಞಗಳು, ಕೊಡುವಂತಹ ಎಲ್ಲಾ ದಾನಗಳು, ಮಾಡುವಂತಹ ಎಲ್ಲಾ ತಪಸ್ಸೆಗಳು, ಇವೆಲ್ಲವನ್ನೂ ಕೂಡ ಕೃಷ್ಣ ಹೇಳ್ತಾನೆ ನನಗೆ ಅರ್ಪಿಸು. ಪ್ರೇಮದಿಂದಲೂ ಭಕ್ತಿಯಿಂದಲೂ ಒಂದು ಎಲೆಯನ್ನು, ಒಂದು ಹೂವನ್ನು, ಒಂದು ಹಣ್ಣನ್ನು ಅಥವಾ ಒಂದು ಹನಿ ನೀರನ್ನು ಅರ್ಪಿಸಿದರೂ
ಅದನ್ನು ನಾನು ಸ್ವೀಕರಿಸುತ್ತೇನೆ. ಎಲೈ ಕುಂತಿ ಪುತ್ರನೇ, ನೀನು ಏನನ್ನೇ ಮಾಡು, ಏನನ್ನೇ ತಿನ್ನು, ಏನನ್ನೇ ದಾನ ಮಾಡು, ಎಷ್ಟೆಲ್ಲಾ ತಪಸ್ಸೆ ಮಾಡು, ಎಲ್ಲವನ್ನು ನನಗೆ ಅರ್ಪಿಸು. ಇಷ್ಟೆಲ್ಲಾ ಕೃಷ್ಣ ಭಗವದ್ಗೀತೆ ಹೇಳಿದ ಮೇಲೂ ಕೂಡ ಜನರಿಗೆ ಪ್ರಶ್ನೆ ಇರುತ್ತೆ, ಯಾಕಪ್ಪ ನೀವು ಹುಚ್ಚರ ತರ ಏನೆಲ್ಲಾ ತಗೊಂಡು ಹೋಗಿ ದೇವರಿಗೆ ನೈವೇದ್ಯ ಮಾಡ್ತೀರಾ, ಅದು ಯಾಕೆ ಮಾಡ್ಬೇಕು, ಅದು ಮೂರ್ತಿ, ಅದು ತಿನ್ನತ್ತಾ ಅಂತ ಕೇಳ್ತಾರೆ. ಕೃಷ್ಣ ಸ್ವತಃ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನನಗೆ ಅರ್ಪಣೆ ಮಾಡಿದ್ರೆ ನಾನು ತಿಂತೀನಿ ಅಂತ. ಭಕ್ತಿ ಸೇವೆಯಲ್ಲಿ ಕೊಡುವುದು ಮತ್ತು ಪಡೆಯುವುದು ಮಾತ್ರವಲ್ಲದೆ ಅದರ ಜೊತೆಗೆ ವ್ಯಕ್ತಿಯು ತನಗೆ ಎಂತಹದೇ ಸಂಕಷ್ಟವಿರಲಿ, ಖಾಸಗಿಯಾದ ಸಮಸ್ಯೆ ಇರಲಿ, ಅದನ್ನು ಕೃಷ್ಣನಿಗೆ ಒಪ್ಪಿಸಿ ಬಿಡಬೇಕು. ಅವನು ಹೇಳಿಕೊಳ್ಳಬೇಕು, ಕೃಷ್ಣ, ನಾನು ಈ ರೀತಿಯಾಗಿ ಕಷ್ಟಪಡುತ್ತಿದ್ದೇನೆ, ಅಲ್ಲೋಲ ಕಲ್ಲೋಲದಿಂದ ತುಂಬಿದ ಮಾಯೆಯ ಸಾಗರಕ್ಕೆ ಬಿದ್ದು ಬಿಟ್ಟಿದ್ದೇನೆ, ಕೃಪೆ ಇಟ್ಟು ನನ್ನನ್ನು ಮೇಲಕ್ಕೆತ್ತು, ನನಗೂ ಈ ಲೌಕಿಕ ಜಗತ್ತಿಗೂ ಸಂಬಂಧವಿಲ್ಲ ಎನ್ನುವುದು ಈಗ ನನಗೆ ತಿಳಿದಿದೆ. ನಾನು ಇಲ್ಲಿ ಇದ್ದೇನೆ ಅಷ್ಟೇ, ಯಾರೋ ಅಟ್ಲಾಂಟಿಕ್ ಸಾಗರಕ್ಕೆ ಬಿಸಿ ಎಸೆದಿರುವ ಹಾಗೆ. ನಾನು ಇಲ್ಲಿ ಇದ್ದೇನೆ ಅಷ್ಟೇ, ಯಾರೋ ಅಟ್ಲಾಂಟಿಕ್ ಸಾಗರಕ್ಕೆ ಬೀಸಿ ಎಸೆದಿರುವ ಹಾಗೆ. ನನಗೂ ಅಟ್ಲಾಂಟಿಕ್ ಸಾಗರಕ್ಕೂ ಸಂಬಂಧವಿಲ್ಲ, ಆದರೆ ಸಾಗರದ ಅಲೆಗಳು ನನ್ನನ್ನು ಬೀಸಿ ಎಸೆಯುತ್ತಿವೆ, ತೂಗಾಡಿಸುತ್ತಿವೆ. ವಾಸ್ತವವಾಗಿ ನಾನು ಆತ್ಮದ ಕಿಡಿ, ನಿನ್ನದೇ ಒಂದು ಸಣ್ಣ ತುಣುಕು. ದುರದೃಷ್ಟವಶಾತ್ ನಾವು ಸಮುದ್ರದೊಂದಿಗೆ ಸಂಬಂಧ ಗಳಿಸಿಕೊಂಡು ಅಲೆಗಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತೇವೆ. ಅಲೆಗಳು ಎಸೆಯುವುದನ್ನು ನಿಲ್ಲಿಸಲು ಪ್ರಯತ್ನಿಸಬಾರದು, ಇದು ಸಾಧ್ಯವಿಲ್ಲ. ಹೇಗೇ ಇರಲಿ ಅಲೆಗಳು ಮೇಲೇಳುವುದು ಕೆಳಗುರುಳುವುದು ನಡೆಯುತ್ತಲೇ ಇರುತ್ತದೆ. ಇದು ಪ್ರಕೃತಿಯ ನಿಯಮ. ಮೂರ್ಖರು ಮಾತ್ರ ಈ ಜಗತ್ತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ. ನಿಜವಾದ ಸಮಸ್ಯೆ ಇರುವುದು ಅದರಿಂದ ಹೊರಬರುವುದು ಹೇಗೆ ಎನ್ನುವುದರಲ್ಲಿ ಅಲ್ಲ. ಹೊಂದಾಣಿಕೆ ಮಾಡಿಕೊಳ್ಳಲು ಯತ್ನಿಸುವವರು ಕೃಷ್ಣನ ಕಡೆಗೆ ತಿರುಗಿಯೂ ನೋಡದವರು ಜನನ ಮರಣಗಳ ಕೊನೆ ಇಲ್ಲದ ಆವರ್ತನಕ್ಕೆ ಸಿಲುಕುತ್ತಾರೆ. ಈಗ ಸಮುದ್ರದಲ್ಲಿ ಬಿದ್ದಿದ್ದೀನಿ ಅಂದ್ರೆ ಸಮುದ್ರದ ಅಲೆಗಳನ್ನು ನನ್ನನ್ನ ಎತ್ತಿ ಎತ್ತಿ ಬೀಸಾಕ್ತವೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಭೌತಿಕ ಜಗತ್ತಿಗೆ ನಾವು ಬಂದಿದ್ದೀವಿ, ಈ ಭವಸಾಗರಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ಈ ಭವಸಾಗರ ನಮ್ಮನ್ನ ಎತ್ತಿ ಎತ್ತಿ ಎಸೆದು ಬೀಸಾಕ್ತದೆ. ಅಂದ್ರೆ ಕಷ್ಟದ ಮೇಲೆ ಕಷ್ಟ ನಮ್ಗೆ ಕೊಡುತ್ತೆ. ಆದ್ರೆ ಮೂರ್ಖನಾದವನ್ ಏನ್ ಮಾಡ್ತಾನೆ, ಇಲ್ಲ ನಾನು ಆ ಅಲೆಗಳನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾನೆ, ಅಲೆಗಳನ್ನು ನಿಲ್ಲಿಸಲು ಪ್ರಯತ್ನ ಮಾಡ್ತೀನಿ. ಎಷ್ಟೋ ಮೂರ್ಖರು ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ಟಾಪ್ ಏಜಿಂಗ್ ಅಂತ. ಹೆಸರಿಗೆ ವಿಜ್ಞಾನಿಗಳು, ಆದರೆ ಪ್ರಕೃತಿಯ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳದೆ ಒಬ್ಬನ ವಯಸ್ಸು ಜಾಸ್ತಿ ಆಗುವುದನ್ನೇ ನಿಲ್ಲಿಸಿ ಬಿಡ್ತಾರಂತೆ. ಏನೇ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವ ವಿಜ್ಞಾನಿಯೂ ಕೂಡ ಮೃತ್ಯುವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗಿಲ್ಲ, ಮುಂದೆಯೂ ಕೂಡ ಸಾಧ್ಯ ಆಗುವುದಿಲ್ಲ. ಅವ್ರು ಹೇಳ್ಕೋಬಹುದು ಐ ವಿಲ್ ಸ್ಟಾಪ್ ಡೆತ್ ಅಂತ, ನಾನು ಒಂದು ದಿನ ಸಾವನ್ನೇ ನಿಲ್ಲಿಸ್ಬಿಡ್ತೀನಿ ಅಂತ. ಆದರೆ ಪ್ರಕೃತಿಯ ಮುಂದೆ ಏನೂ ನಡೆಯುವುದಿಲ್ಲ. ಇವಾಗೇನು ಯುದ್ಧ ನಡೀತಾ ಇದೆಯೋ ಅದು ಕೂಡ ಪ್ರಕೃತಿಯ ಒಂದು ಪ್ರತಿಕ್ರಿಯೆ. ಅದು ಸುಮ್ನೆ ಏನೋ ಒಂದು ಬೈ ಚಾನ್ಸ್ ಏನೋ ಒಂದು ಯುದ್ಧ ನಡೀತಾ ಇದೆ, ಏನೋ ಒಂದು ಕಾರಣಕ್ಕೆ ಶುರುವಾಗಿದೆ ಅಲ್ಲ. ಇದು ಈ ಭೂಮಿ ಮೇಲೆ ಇದ್ದುಕೊಂಡು ದೇಶಗಳೆಂದು ಡಿವೈಡ್ ಮಾಡಿಕೊಂಡು ಆಳಲಿಕ್ಕೆ ಪ್ರಯತ್ನ ಮಾಡಿ ಎಷ್ಟೊಂದು ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಜನ. ಯಾವಾಗ ಭೂಮಿ ಮೇಲೆ ಆ ಪಾಪದ ಭಾರ ಜಾಸ್ತಿ ಆಗ್ತದೋ ಆವಾಗೆಲ್ಲ ಪ್ರಕೃತಿ ಆ ಭಾರವನ್ನ ಕಡಿಮೆ ಮಾಡ್ಲಿಕ್ಕಂತ ಈ ರೀತಿಯ ಸುನಾಮಿ, ಆಮೇಲೆ ಯುದ್ಧಗಳು, ವರ್ಲ್ಡ್ ವಾರ್,
ಭೂಕಂಪಗಳು, ಅತಿವೃಷ್ಟಿ, ಅನಾವೃಷ್ಟಿ ಅನ್ನುವಂತಹ ದೊಡ್ಡ ಸಮಸ್ಯೆಗಳನ್ನ ಈ ಮಾನವ ಕುಲಕ್ಕೆ ಕೊಡ್ತದೆ. ಆದ್ರೆ ಇದನ್ನ ಕೂಡ ನಾವೇನಂತೀವಿ, ಏನೋ ಒಂದು ರೀಸನ್ಗೆ ಏನೇನೋ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಉಪಾಧಿಯಲ್ಲಿ ಕೂತ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ಮೂರ್ಖರಿಗೆ ಭಗವಂತನ ಈ ಒಂದು ಸೃಷ್ಟಿಯಲ್ಲಿ, ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾನು ಬಿದ್ದಾಗ ಇದನ್ನ ನಾನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅರ್ಥ. ಮೂರ್ಖರು ಮಾತ್ರ ಈ ಜಗತ್ತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಏನೋ ಮಾಡಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಕಂಫರ್ಟೇಬಲ್ ಆಗಿ ಇರ್ತೀನಿ ಅಂತ. ಇವಾಗ ಬಿಸಿಲಿದೆಯಾ, ನಾನು ಎ ಸಿ ಹಾಕೊಂಡಿರ್ತೀನಿ ಅಂತ. ಆದ್ರೆ ಎ ಸಿ ಹಾಕೊಂಡು ಇನ್ನೂ ಹಲವಾರು ಸಮಸ್ಯೆಗಳು ಬರ್ತವೆ. ನಾನು ಜೋರಾಗಿ ಫ್ಯಾನ್ ಹಾಕೋತೀನಿ ಅಂತ, ಅದರಿಂದ ಇನ್ನೂ ಕೆಲವೊಂದು ಸಮಸ್ಯೆಗಳು. ಸೊ ಮಾನವ ಹುಡುಕಿದ ಸಮಸ್ಯೆಗಳ ಪರಿಹಾರಗಳು ಇನ್ನೂ ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ವಿನ ಆ ಇದ್ದ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಿಲ್ಲ. ಎಷ್ಟೋ ರೋಗಗಳಿಗೆ ಇವಾಗ ಇಂಗ್ಲಿಷ್ ಮೆಡಿಸಿನ್ಸ್ ಇದಾವೆ, ಹೌದಾ? ಆ ಇಂಗ್ಲಿಷ್ ಮೆಡಿಸಿನ್ ತಕೊಂಡ್ರೆ, ಒಂದು ಮೆಡಿಸಿನ್ ತಗೊಂಡ್ರೆ ಅದಕ್ಕೆ ಇನ್ನೊಂದು ಸಮಸ್ಯೆ ಬರುತ್ತೆ, ಅದಕ್ಕಂತ ಇನ್ನೊಂದು ಮೆಡಿಸಿನ್ ತಗೊಳ್ಳೋದು, ಅದು ತಗೊಂಡ್ರೆ ಇನ್ನೊಂದು ರೋಗ ಬರುತ್ತೆ, ಅದರಿಂದ ಇನ್ನೊಂದು. ಈ ರೀತಿ ಈ ಮಾಯೆಯ ಒಂದು ಚಕ್ರ ವ್ಯೂಹದಲ್ಲಿ ಮುಳುಗಿ ಹೋಗ್ತಾನೇ ಇದ್ದಾರೆ ಜನ. ಅದಕ್ಕೆ ಪರಿಹಾರವೇ ಇಲ್ಲ. ಎಲ್ಲಿ ತನಕ ಅವನು ಭಗವಂತನಿಗೆ ಶರಣಾಗುವುದಿಲ್ಲವೋ ಅಲ್ಲಿ ತನಕ ಅವನಿಗೆ ನಿಜವಾದ ಪರಿಹಾರ ಸಿಗುವುದಿಲ್ಲ ವಿನ ಈ ರೀತಿ ಅಲೆಗಳನ್ನ ನಿಲ್ಲಿಸಲು ಪ್ರಯತ್ನಿಸುತ್ತಾ ಇರ್ತಾನೆ ವಿನ ಆ ಅಲೆಗಳನ್ನ ನಿಲ್ಲಿಸ್ಲಿಕ್ಕೆ ಅವನಿಗೆ ಈ ಜನ್ಮದಲ್ಲೇ ಆಯ್ತು, ಕೋಟಿ ಜನ್ಮ ಇಲ್ಲಿ ಪಡೆದ್ರು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಭಗವಂತನ ಪ್ರಕೃತಿ. ಕೃಷ್ಣ ಹೇಳ್ತಾನೆ, ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸ ಚರಾಚರಂ. ಈ ಪ್ರಕೃತಿ ನನ್ನ ಆಜ್ಞೆ ಮೇರೆಗೆ ಇದು ನಡೀತಾ ಇದೆ, ನನ್ನ ಆಜ್ಞೆ ಮೇರೆಗೆ ಇದು ಜೀವಿಗಳನ್ನ ಸೃಷ್ಟಿ ಮಾಡ್ತಾ ಇದೆ, ಪಾಲನೆ ಮಾಡ್ತಾ ಇದೆ. ಭಗವಂತನ ಆಜ್ಞೆ ಪ್ರಕಾರ ಈ ಸೃಷ್ಟಿ ನಡೀತಾ ಇದೆ ಅಂದ ಮೇಲೆ ನಾನೊಬ್ಬ ತುಚ್ಛ ಜೀವಿ ನನ್ನ ಒಂದು ಹಠದಿಂದ, ನನ್ನ ಒಂದು ಅಹಂಕಾರದಿಂದ ಈ ಪ್ರಕೃತಿಯಲ್ಲಿ ಎಂತಹ ಬದಲಾವಣೆಯನ್ನ ತರಲಿಕ್ಕೆ ನನಗೆ ಸಾಧ್ಯ? ಏನು ಸಾಧ್ಯ ಇಲ್ಲ. ಏನೋ ಒಂದು ಮಾಡ್ಲಿಕ್ಕಂತ ಹೋಗಿ ಪ್ರಕೃತಿಯನ್ನ ಹಾಳು ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ವಿನ ಏನೋ ಒಳ್ಳೇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೊಂದಾಣಿಕೆ ಮಾಡಿಕೊಳ್ಳಲು ಯತ್ನಿಸುವವರು ಕೃಷ್ಣನ ಕಡೆಗೆ ತಿರುಗಿಯೂ ನೋಡದವರು ಜನನ ಮರಣಗಳ ಕೊನೆ ಇಲ್ಲದ ಆವರ್ತಕ್ಕೆ ಸಿಲುಕುತ್ತಾರೆ. ಇಲ್ಲಿ ಯಾರು ಈ ಭೌತಿಕ ಜಗತ್ತಿನಲ್ಲಿ ನಾನು ಹೊಂದಾಣಿಕೆ ಮಾಡ್ಕೊಂಡಿರ್ತೀನಿ, ಏನೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಅಂತ ಅಂತಾರೆ, ದೇವರು ನನಗೆ ಯಾಕೆ ಬೇಕು ಅಂತ ಹೇಳ್ತಾರೆ, ಅವರು ಜನ್ಮ ಮೃತ್ಯು ಚಕ್ರದಲ್ಲಿ ಯಾವಾಗ್ಲೂ ತಿರುಗ್ತಾ ಇರ್ತಾರೆ, ಅವರಿಗೆ ಮೋಕ್ಷ ಅನ್ನೋದು ಕಾಣೋದಿಲ್ಲ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಏನಾದ್ರೂ ಪ್ರಶ್ನೆಗಳು ಇದ್ರೆ ಕೇಳಬಹುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಇದ್ರಲ್ಲಿ ಭಕ್ತಿ ಸೇವೆ 9 ಪ್ರಕ್ರಿಯೆಯಲ್ಲಿ ದಾಸ್ಯ, ಸಖ್ಯ, ಆತ್ಮ ನಿವೇದನ ಅದ್ರದ್ದು ಹೇಗೆ ಅಂತ? ದಾಸ, ಸಖ್ಯ ಮತ್ತೆ ಆತ್ಮ ನಿವೇದನ. ದಾಸ ಅಂದ್ರೆ ಭಗವಂತನ ಸೇವಕನಾಗಿ ಸೇವೆ ಮಾಡುವುದು ದಾಸ. ಹೇಗೆ ಹನುಮಂತ ಮಾಡಿದ. ಈಗ ನಿಮ್ಮ ಮನೆಯಲ್ಲಿ ಭಗವಂತನ ವಿಗ್ರಹಗಳಿದಾವೆ ಅಂದ್ರೆ ನೀವು ಭಗವಂತನಿಗೆ ನೈವೇದ್ಯ ಅರ್ಪಿಸ್ತೀರಾ. ಭಗವಂತನಿಗೆ ಇವಾಗ ತುಂಬಾ ಬಿಸಿಲು ಇದೆ, ಭಗವಂತನಿಗೋಸ್ಕರ ಪೂಜೆ ಜೊತೆ ಒಂದು ಚಾಮರ ವ್ಯಜನ ಅಂತ ಮಾಡ್ತೀರಾ. ಇದು ಯಾವ ಕೆಲಸ? ಇದು ಒಬ್ಬ ದಾಸ ಮಾಡುವ ಕೆಲಸ. ಭಗವಂತನಿಗೆ ನೈವೇದ್ಯ ಅರ್ಪಿಸ್ತೀರಾ. ಆ ನೈವೇದ್ಯ ಅರ್ಪಿಸುವಂತ ಪಾತ್ರೆಗಳನ್ನ ಅದನ್ನ ತೊಳಿತೀರಾ, ಕ್ಲೀನ್ ಆಗಿ ಇಡ್ತೀರಾ, ಭಗವಂತನ ದೇವಸ್ಥಾನವನ್ನು ಸ್ವಚ್ಛವಾಗಿ ಇಡ್ತೀರಾ. ಇದೇ ದಾಸ ಸೇವೆ. ಸೊ ದಾಸ್ಯಂ, ಸಖ್ಯಂ. ಸಖ್ಯಂ ಅಂದ್ರೆ ಭಗವಂತನ ಜೊತೆ ಮಿತ್ರತೆ ಇಟ್ಕೊಳ್ಳೋದು. ಈಗ ಮಿತ್ರತೆಯನ್ನ ಭಗವಂತನ ಜೊತೆ ಹೇಗೆ ಇಟ್ಕೊಳ್ಳೋದು? ಈಗ ಒಬ್ಬ ಮಿತ್ರ ಅಂದ್ರೆ ಹೇಳ್ತಾರೆ 6 ರೀತಿಯ ನಮ್ಮ ಇದು ಇರುತ್ತೆ. ಏನಂತಾರೆ, ಲೇನ್ ದೇನ್ ಅಂತಾರಲ್ಲ ಹಿಂದಿಯಲ್ಲಿ, ಅಂದ್ರೆ ತಗೊಳ್ಳೋದು ಮತ್ತೆ ಕೊಡೋದು. 6 ರೀತಿಯದು. ಅದು ಏನೇನು?
ಒಂದು ದದಾತಿ ಪ್ರತಿಗ್ರಹಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧ ಪ್ರೀತಿ ಲಕ್ಷಣಂ. ದದಾತಿ ಅವನಿಗೆ ಏನಾದ್ರೂ ನಾನು ಕೊಡುವುದು, ಮತ್ತೆ ಅವನಿಂದ ಏನನ್ನಾದ್ರೂ ತಗೊಳ್ಳೋದು. ಇದೇ ಪುಸ್ತಕದಲ್ಲಿ ಪ್ರಭುಪಾದರು ಕೂಡ ಹೇಳೋದು, ನಾವು ಭಗವಂತನಿಂದ ಮಾತ್ರ ತಗೋಬಾರ್ದು ಅಷ್ಟೇ, ನಾವು ಕೊಡ್ಬೇಕು ಕೂಡ. ದದಾತಿ ಪ್ರತಿಗ್ರಹಣಾತಿ. ದೆನ್ ಗುಹ್ಯಮಾಖ್ಯಾತಿ ಅಂದ್ರೆ ನಮ್ಮ ಕಾನ್ಫಿಡೆನ್ಷಿಯಲ್ ಮಾತುಗಳನ್ನ, ಈಗ ನಿಮ್ಮ ಆತ್ಮೀಯ ಮಿತ್ರ ಅಂದ್ರೆ ವೆರಿ ಕ್ಲೋಸ್ ಫ್ರೆಂಡ್ ಇದಾರಂದ್ರೆ ಅವ್ರ ಜೊತೆ ಮಾತ್ರ ನೀವು ಕೆಲವೊಂದು ವಿಶೇಷ ಮಾಹಿತಿಗಳನ್ನ, ನಿಮ್ಮ ಜೀವನದ ಗೌಪ್ಯಗಳನ್ನ ನೀವು ಅವ್ರ ಜೊತೆ ಹಂಚಿಕೊಳ್ತೀರ. ಅದೇ ರೀತಿ ನಾವು ಭಕ್ತರಾದವರು ಭಗವಂತನ ಜೊತೆ ಅದನ್ನ ಹಂಚ್ಕೋಬೇಕು. ಭಗವಂತನಿಗೆ ಹೇಳ್ಬೇಕು, ನನ್ನ ಜೀವನದಲ್ಲಿ ಈ ತರ ಎಲ್ಲಾ ಸಮಸ್ಯೆಗಳಿದ್ದಾವೆ, ಆದ್ರೆ ಭಗವಂತನಿಗೆ ಡಿಮಾಂಡ್ ಮಾಡಬಾರ್ದು, ನೀನು ಅದನ್ನ ಏನಂತಾರೆ ಸಾಲ್ವ್ ಮಾಡ್ಬೇಕು, ನನ್ನ ಪ್ರಾಬ್ಲಮ್ ನೀನು ಸಾಲ್ವ್ ಮಾಡ್ಬೇಕು. ಇಲ್ಲ, ಅವನ ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕು ಮತ್ತೆ ಬಿಟ್ಟು ಬಿಡ್ಬೇಕು. ಇನ್ ಮುಂದೆ ಈ ತರ ನನಗೆಲ್ಲ ಸಮಸ್ಯೆ ಇದೆ, ನಿಜವಾಗ್ಲೂ ಸಮಸ್ಯೆ ಇದ್ರೆ, ಇಲ್ಲಾಂದ್ರೆ ಸುಮ್ಮನೆ ಭಗವಂತನಿಗೆ ಡಿಸ್ಟರ್ಬ್ ಮಾಡಬಾರ್ದು. ಹೇಳ್ಬೇಕು, ವ್ಯಕ್ತಪಡಿಸ್ಬೇಕು, ಮತ್ತೆ ಭಗವಂತನಿಗೆ ಹೇಳ್ಬೇಕು, ನಿನ್ನ ಏನ್ ಇಚ್ಛೆ ಇದೆಯೋ ಅದೇ ಪ್ರಕಾರ ಮಾಡು. ಸೊ ಇದು ಮಿತ್ರ ಭಾವದಲ್ಲಿ ನಡೆಯುವಂತಹ ದದಾತಿ ಪ್ರತಿಗ್ರಹಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಅಂದ್ರೆ ಭಗವಂತನಿಗೆ ತಿನ್ಸುವುದು ಮತ್ತೆ ಭಗವಂತ ನನ್ನನ್ನ ತಿನ್ಸುವುದು. ಅಫ್ಕೋರ್ಸ್ ಭಗವಂತ ನನ್ನನ್ನ ತಿನ್ಸ್ಬೇಕಂದ್ರೆ ನನಗೆ ಆ ಹಂತದ ಕ್ವಾಲಿಫಿಕೇಶನ್ ಬೇಕು, ಅರ್ಹತೆ ಬೇಕು. ಆದ್ರೆ ಇಲ್ಲಿ ನಾವು ಭಗವಂತನಿಗೆ ನೈವೇದ್ಯ ಮಾಡಿದ ಕೂಡಲೇ ಭಗವಂತ ಅದನ್ನ ಪ್ರಸಾದದ ರೂಪದಲ್ಲಿ ಮತ್ತೆ ನಮಗನ್ನ ಕೊಡ್ತಾನೆ. ಅದೇ ಭುಂಕ್ತೆ ಭೋಜಯತೆ ಚೈವ. ಸೊ ಈ 6 ಲಕ್ಷಣಗಳು ಇಬ್ಬರು ಮಿತ್ರರ ಮಧ್ಯ ಇರ್ತವೆ. ಏನೇನು? ದದಾತಿ ಪ್ರತಿಗ್ರಹಣಾತಿ, ಕೊಡುವುದು ತಗೊಳ್ಳೋದು. ದದಾತಿ ಪ್ರತಿಗ್ರಹಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ, ಸೀಕ್ರೆಟ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋದು. ದೆನ್ ಭುಂಕ್ತೆ ಭೋಜಯತೆ ಚೈವ, ತಿನ್ಸುವುದು ಮತ್ತೆ ಒಂದ್ ಕಡೆಯಿಂದ ತಗೊಳ್ಳೋದು. ದಾಸ್ಯಂ ಸಖ್ಯಂ ಮತ್ತೆ ಆತ್ಮ ನಿವೇದನಂ. ಆತ್ಮ ನಿವೇದನಂ ಅಂದ್ರೆ ಕಂಪ್ಲೀಟ್ ಸರೆಂಡರ್. ಕಂಪ್ಲೀಟ್ ಸರೆಂಡರ್ ಅಂದ್ರೆ ನಾನು ಭಗವಂತನ ದಾಸನೋ ಮಿತ್ರನೋ ಅಥವಾ ಶ್ರವಣ ಮಾಡ್ಬೇಕಾ, ಕೀರ್ತನ ಮಾಡ್ಬೇಕಾ, ಸ್ಮರಣೆ ಮಾಡ್ಬೇಕಾ, ಇವೆಲ್ಲದರ ಮೇಲಾಗಿ ಕಂಪ್ಲೀಟ್ ಸರೆಂಡರ್ ಅಂದ್ರೆ ಭಗವಂತ ಏನ್ ಹೇಳ್ತಾನೆ ಆ ಪ್ರಕಾರ ನಾನು ಮಾಡ್ತೀನಿ. ನನ್ನದು ಅನ್ನೋದು ಏನು ಇಲ್ಲ, ನನ್ನ ಮನಸ್ಸು ಅನ್ನೋದು ಇಲ್ಲ. ಕೃಷ್ಣ ಏನ್ ಹೇಳ್ತಾನೆ ಅದನ್ನೇ ನಾನು ಮಾಡ್ತೀನಿ. ಇದು ಆತ್ಮ ಸಮರ್ಪಣಂ, ಆತ್ಮ ನಿವೇದನ. ಇದಕ್ಕೆ ತುಂಬಾ ಸುಂದರವಾದಂತಹ ಉದಾಹರಣೆ ಅಂದ್ರೆ ಬಲಿ ಮಹಾರಾಜ. ಬಲಿ ಮಹಾರಾಜ 3 ಲೋಕಗಳನ್ನು ಗೆದ್ದಿದ್ದ. ಆದರೂ ಕೂಡ ಆ ವಾಮನ ರೂಪದಲ್ಲಿ ಬಂದಂತಹ ಭಗವಂತನನ್ನ ಕಂಡು ಅವನಿಗೆ ಒಂದು ವಚನ ಕೊಟ್ಟು ಬಿಡ್ತಾನೆ. 3 ಹೆಜ್ಜೆಯಷ್ಟು ಜಮೀನನ್ನ ಕೊಡ್ತೀನಿ, ಭೂಮಿಯನ್ನ ಕೊಡ್ತೀನಿ ಅಂತ. ಅವನಿಗೆ ಗೊತ್ತಿತ್ತು ವಾಮನ ದೇವರು ಯಾರೂ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ. ಆದ್ರೂ ಕೂಡ ಅವನು ಭಕ್ತನಾದ್ದರಿಂದ ಕೊಡ್ತಾನೆ. ಕೊಟ್ಟ ಮೇಲೆ ವಾಮನ ದೇವರು ತನ್ನ ತ್ರಿವಿಕ್ರಮ ರೂಪವನ್ನ ತೋರಿಸಿ 2 ಹೆಜ್ಜೆಗಳಲ್ಲಿ ಇಡೀ 3 ಲೋಕವನ್ನ ಅಳತೆ ಮಾಡಿಬಿಡ್ತಾರೆ. ಮನೆಗೆ 3ನೇ ಹೆಜ್ಜೆ ಎಲ್ಲಿಡ್ಲಪ್ಪ ಅಂತ ಕೇಳಿದಾಗ ಬಲಿ ಮಹಾರಾಜ ತನ್ನ ಶಿರವನ್ನ ಬಾಗಿಸಿ ವಾಮನ ದೇವರ ಮುಂದೆ ಕೊಡ್ತಾರೆ. 3ನೇ ಹೆಜ್ಜೆಯನ್ನ ನನ್ನ ಶಿರದ ಮೇಲೆ ಇಡಿ ಅಂತ. ಇದು ಆತ್ಮ ಸಮರ್ಪಣೆ. ಅಂದ್ರೆ ನನ್ನದು ಅನ್ನೋದು ಏನೂ ಇಲ್ಲ, ಇಡೀ ಸೃಷ್ಟಿ ಭಗವಂತನದ್ದು, ಎಲ್ಲದರ ಒಡೆಯ ಭಗವಂತ, ನಾನು ಅವನ ಸೇವಕ ಮಾತ್ರ. ಹಾಗಾಗಿ ಅವನಿಗೆ ನಾನು ಸಂಪೂರ್ಣ ಶರಣಾಗ್ತೀನಿ, ಅವನು ಏನ್ ಹೇಳ್ತಾನೆ ಅದನ್ನೇ ಮಾಡ್ತೀನಿ. ಈಗ ಭಗವಂತನಿಗೆ ಕಂಪ್ಲೀಟ್ಲಿ ಶರಣಾಗುವುದಂದ್ರೆ ಹೇಗೆ? ಭಗವಂತನಿಗೆ ಶರಣಾಗುವುದಂದ್ರೆ ಭಗವಂತನ ಶುದ್ಧ ಭಕ್ತನಿಗೆ ಶರಣಾಗುವುದು. ಯಾಕಂದ್ರೆ ಶುದ್ಧ ಭಕ್ತರ ಮಾರ್ಗದರ್ಶನ ಇಲ್ಲದೆ
ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಇಲ್ಲದೆ ನಾನು ಭಗವಂತನ ಕಡೆ ಹೋಗುವುದು ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಶ್ರೀಲ ಪ್ರಭುಪಾದರ ಆಶ್ರಯ ಪಡಿತೀವಿ, ಶ್ರೀಲ ಪ್ರಭುಪಾದರಿಗೆ ಶರಣಾಗ್ತೀವಿ. ಶ್ರೀಲ ಪ್ರಭುಪಾದರಿಗೆ ಶರಣಾದ್ರೆ ಅದು ಭಗವಂತನಿಗೆ ಶರಣಾದ ಹಂಗೆ. ಯಸ್ಯ ಪ್ರಸಾದಾದ್ ಭಗವದ್ ಪ್ರಸಾದೋ, ಇದನ್ನೇ ನಾವು ಇದು ಮೊದಲನೆಯ ಹಾಡು, ಮೊದಲನೆಯ ಭಜನೆ. ಬೆಳಿಗ್ಗೆ 4:15 ಭಗವಂತನ ಮಂಗಲಾರತಿ ನಡೀತಿರ್ಬೇಕಾದ್ರೆ ಇದೇ ಭಜನೆಯನ್ನ ಹಾಡುವುದು ನಾವು. ಗುರು ಅಷ್ಟಕ ಅಂತ ಹೇಳ್ತಾರೆ, ಅದರಲ್ಲಿ ಕೊನೆಯ ಶ್ಲೋಕದಲ್ಲಿ ಇದು ಬರುತ್ತೆ. ಯಸ್ಯ ಪ್ರಸಾದಾದ್ ಭಗವತ್ ಪ್ರಸಾದೋ, ಯಸ್ಯ ಪ್ರಸಾದಾನ್ ನಗತಿ ಕುತೋಪಿ. ಗುರುಗಳು ತೃಪ್ತಿಗೊಂಡ್ರೆ ಭಗವಂತ ತೃಪ್ತಿಗೊಂಡ ಹಾಗೆ. ಗುರುಗಳಿಗೆ ತೃಪ್ತಿ ಆಗಿಲ್ಲ ಅಂದ್ರೆ ಬೇರೆ ಗತಿ ಇಲ್ಲ. ಯಸ್ಯ ಪ್ರಸಾದ ಪ್ರಸೀದ ಅಂದ್ರೆ ತೃಪ್ತಿಗೊಳ್ಳುವುದು. ಯಸ್ಯ ಅಪ್ರಸಾದಾನ್, ಅವರಿಗೆ ತೃಪ್ತಿ ಆಗಿಲ್ಲ ಅಂದ್ರೆ ನ ಗತಿ ಕುತೋಪಿ, ನಮ್ಗೆ ಬೇರೆ ಏನು ಗತಿ. ಹಾಗಾಗಿ ಕೃಷ್ಣನಿಗೆ ಸಂಪೂರ್ಣ ಶರಣಾಗುವುದಂದ್ರೆ ಶ್ರೀಲ ಪ್ರಭುಪಾದರಿಗೆ ಶರಣಾಗುವುದು. ಶ್ರೀಲ ಪ್ರಭುಪಾದರಿಗೆ ಶರಣಾಗುವುದು ಹೇಗೆ? ಇವಾಗ ಶ್ರೀಲ ಪ್ರಭುಪಾದರಿಗೆ ಶರಣಾಗುವುದಂದ್ರೆ ಶ್ರೀಲ ಪ್ರಭುಪಾದರು ಹೇಳಿರುವಂತಹ ಉಪದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದು. ಶ್ರೀಲ ಪ್ರಭುಪಾದರ ಉಪದೇಶಗಳನ್ನ ನಾನು ಪಾಲನೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಜೀವನ ಪ್ರಭುಪಾದರಿಗೆ ಶರಣಾಗತವಾಗಿದೆ ಎಂದು ಅರ್ಥ. ಶ್ರೀಲ ಪ್ರಭುಪಾದರಿಗೆ ನಮ್ಮ ಜೀವನ ಶರಣಾಗತವಾಗಿದೆ ಅಂದರೆ ಶ್ರೀ ಕೃಷ್ಣನಿಗೆ ನಮ್ಮ ಜೀವನ ಶರಣಾಗಿದೆ ಅಂತ. ಇದು ದಾಸ್ಯಂ ಸಖ್ಯಂ ಆತ್ಮ ನಿವೇದನ. ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಶ್ವಗುರು ಶ್ರೀಲ ಪ್ರಭುಪಾದ ಕಿ ಜಯ. ಹಿತಾಯ ಗೌರ್ ಪ್ರೇಮಾನಂದೇ ಹರಿ ಹರಿ.